ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಖಾಸಗಿ ಬಸ್ ದುರಂತವೊಂದು ಘೋರ ದುರ್ಘಟನೆ. ಇದುವರೆಗೆ 20ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಘಟನಾ ಸ್ಥಳದಿಂದ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿಯನ್ನು ನಿಮಗಾಗಿ ತರ್ತಾ ಇದೆ. ಕರ್ನೂಲ್ನಲ್ಲಿ ಖಾಸಗಿ ಸ್ಲೀಪರ್ ಬಸ್ ದುರಂತದಲ್ಲಿ 20ಕ್ಕೂ ಹೆಚ್ಚು ಜನ ಸಜೀವ ದಹನಗೊಂಡಿದ್ದಾರೆ. ದುರಂತ ಸ್ಥಳದಿಂದ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದೆ. ಒಂದು ರೀತಿ ದೇಶವನ್ನೇ ಬೆಚ್ಚಿ ಬೀಳಿಸಿದ ದುರಂತ ಇದು. ಆ ಸ್ಥಳದಿಂದ ಲೈವ್. ಸದ್ಯ ದುರಂತ ಸ್ಥಳದಲ್ಲಿ FSL ತಂಡ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಬಸ್ನ ಅವಶೇಷಗಳನ್ನು ವಶಕ್ಕೆ ಪಡೆದಿದೆ FSL ಟೀಮ್. ಅಂದರೆ ದುರಂತಕ್ಕೆ ಕಾರಣಗಳೇನು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚೋದಕ್ಕೆ ಸಮಗ್ರ ತನಿಖೆ ಆಗಬೇಕಾಗುತ್ತೆ. ಆ ತನಿಖೆಯನ್ನು ಮಾಡೋದಕ್ಕೆ FSL ಟೀಮ್ನವರು ಬಂದಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು, ಅಂದರೆ ಕರ್ನೂಲ್ ಜಿಲ್ಲಾಧಿಕಾರಿಗಳು, ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿ ಎಲ್ಲರೂ ಭೇಟಿ ಕೊಟ್ಟಿದ್ದಾರೆ. ನೋಡಿ, ಈಗಿನ ಆ ಬೆಂಕಿ ಹತ್ತಿ ಉರಿದ ದೃಶ್ಯ ಮತ್ತು ಈಗಿನ ದೃಶ್ಯ ನೋಡಿ, ಒಂದು ಅಸ್ಥಿ ಪಂಜರದ ರೀತಿಯಲ್ಲಿ ಕಾಣ್ತಾ ಇದೆ. ಬಸ್ಸು ಒಳಗಡೆ ಇರೋದೆಲ್ಲ ಸುಟ್ಟು ಕರಕಲಾಗ್ಬಿಟ್ಟಿದೆ. 20ಕ್ಕೂ ಅಧಿಕ ಮಂದಿ ಮೃತಪಟ್ಟಿರ್ತಕ್ಕಂಥ ಘಟನೆ. ಬಾಡಿ ಐಡೆಂಟಿಫೈ ಮಾಡೋದೇ ದೊಡ್ಡ ಚಾಲೆಂಜ್ ಅವರಿಗೆ. ಇದು ಯಾರ ಮೃತದೇಹ ಅಂತ ಪತ್ತೆ ಹಚ್ಚೋದು ಬಹಳ ಕಷ್ಟ. ಇಲ್ಲಿ ತನಕ 14 ಮೃತದೇಹಗಳನ್ನು ಹೊರಗೆ ತೆಗೆದಿದ್ದಾರೆ. 44 ಜನ ಪ್ರಯಾಣ ಮಾಡ್ತಾ ಇದ್ದಂತಹ ಬಸ್ ಇದು. ಅದರಲ್ಲಿ ಒಂದು 20 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 11 ಪ್ರಯಾಣಿಕರ ಗುರುತನ್ನು ಪತ್ತೆ ಹಚ್ಚೋದಕ್ಕಾಗಿದೆ. ಸೊ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ಪ್ರಧಾನಿ ಮೋದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲರೂ ಕೂಡ ಈ ದುರ್ಘಟನೆಗೆ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಸ್ಥಳದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ AC ಬಸ್ನ ಮೇನ್ ಡೋರು ಆ ಸಡನ್ನಾಗಿ ಆ ಟೈಮ್ಗೆ ಓಪನ್ ಆಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಳಗಡೆ ಎಲ್ಲ ಸುಟ್ಟು ಕರಕಲಾಗ್ಬಿಟ್ರು. ಓಕೆ, ದುರಂತ ಸ್ಥಳದಿಂದ ನನ್ನ ಕೊಲೀಗ್ ಅಮರೇಶ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಈ ಅಮರೇಶ್, ದುರಂತ ಸ್ಥಳದಲ್ಲಿ ಏನು ನಡೀತಾ ಇದೆ, ಏನು ಪ್ರೋಗ್ರೆಸ್ ಆಗಿದೆ, ಮೃತಪಟ್ಟವರ ನಿರ್ದಿಷ್ಟ ನಂಬರ್ ಎಷ್ಟು ಅಂತ ಗೊತ್ತಾಯ್ತಾ, ಅವ್ರನ್ನ ಐಡೆಂಟಿಫೈ ಮಾಡಿದ್ರ, ಟೋಟಲ್ ಓವರಾಲ್ ಏನು ಮಾಹಿತಿ ಇದೆ? ಅರವಿಂದ್, ಘಟನೆ ನಡೆದಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಸ್ನಲ್ಲಿ ಯಾರ್ಯಾರು ಪ್ರಯಾಣ ಮಾಡ್ತಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಗಳನ್ನು ಅಧಿಕಾರಿಗಳು ಸಂಗ್ರಹ ಮಾಡಿದ್ರೆ ಈಜಿಯಾಗಿ ಯಾರ್ಯಾರು ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ರು ಅನ್ನುವಂಥ ಒಂದು ಸ್ಪಷ್ಟ ಚಿತ್ರಣವು ಕೂಡ ಈಗಾಗಲೇ ಅಧಿಕಾರಿಗಳು ಸಿಕ್ಕಿರುವಂಥದ್ದು. ಆ ಭಾಗವಾಗಿ ಈಗಾಗಲೇ ಅಧಿಕಾರಿಗಳು ಯಾರ್ಯಾರು ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ರು ಮತ್ತು ಯಾರ್ಯಾರು ಮೃತಪಟ್ಟಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಅವರೆಲ್ಲ ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಾನೀಗ ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಈಗಾಗಲೇ ಆಂಧ್ರ ಪ್ರದೇಶದ ಗೃಹ ಸಚಿವೆ ಅನಿತಾ ಅವರು ಸಹಿತ ಈಗಾಗಲೇ ಸ್ಥಳದಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತು ಹಿರಿಯ ಅಧಿಕಾರಿಗಳಿಂದ ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ FSL ಟೀಮ್ ಇಲ್ಲೇ ಸ್ಥಳದಲ್ಲೇ ಬೀಡ್ ಬಿಟ್ಟಿರುವಂಥದ್ದು. ಸ್ಥಳದಲ್ಲೇ ಬೀಡ್ ಬಿಡೋದ್ರ ಮೂಲಕ ಈಗಾಗಲೇ ಆ ಒಂದಿಷ್ಟು ಸ್ಯಾಂಪಲ್ಗಳನ್ನು ಕೂಡ ಈಗಾಗಲೇ ಸಂಗ್ರಹ ಮಾಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಈಗಾಗಲೇ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಬೀಡ್ ಬಿಟ್ಟಿದ್ದಾರೆ. ಏನೇನು ಯಾಕಾಯ್ತು, ಘಟನೆ ಹೇಗಾಯ್ತು ಅನ್ನುವಂಥ ಅವಲೋಕನವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಒಂದು ಬೈಕ್ ಬರ್ತಾ ಇತ್ತು. ಬೈಕ್ ಬರ್ತಕ್ಕಂಥ ಸಂದರ್ಭದಲ್ಲಿ ಬಸ್ ಬೈಕ್ಗೆ ಡಿಕ್ಕಿ ಆಗುತ್ತೆ. ಅದಾದ್ಮೇಲೆ ಆ ಒಂದು ಬೈಕ್ ಏನಿದೆ ಅದು ಬಸ್ನ ಇಂಜಿನ್ ಕೆಳಗಡೆ ಸಿಲುಕಿಕೊಳ್ಳುತ್ತೆ. ಅದಾದ್ಮೇಲೆ ಅಲ್ಲಿ ಒಂದು ಬಸ್ ಇಂಜಿನ್ ಕೆಳಗಡೆ, ಅಂದ್ರೆ ಬೈಕ್ ಬಸ್ನ ಇಂಜಿನ್ ಕೆಳಗಡೆ ಸಿಲುಕಿಕೊಂಡ ನಂತರದಲ್ಲಿಯೂ ಸಹಿತ ಬಸ್ ಡ್ರೈವರ್ ಏನಿದೆ ಅದನ್ನ ನಿರ್ಲಕ್ಷ್ಯತನದಿಂದ ಚಾಲನೆ ಮಾಡ್ಕೊಂಡು ಬಂದು, ಅಂದ್ರೆ 400 ಮೀಟರ್ ವರೆಗೂ ಕೂಡ ಚಾಲನೆ ಮಾಡ್ಕೊಂಡು ಬಂದಿದ್ದ. ಅದ್ರ ಭಾಗವಾಗಿನೇ ಅದು ಒಂದು ಕಿಡಿ ಒತ್ಕೊಂಡ ನಂತರದಲ್ಲಿ ಬಸ್ಗೆ ಏಕಾಏಕಿ ಬೆಂಕಿ ಆವರಿಸಿ ಇದ್ರ ಭಾಗವಾಗಿ ಬಸ್ನಲ್ಲಿ 41 ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು. ಅದರಲ್ಲಿ ಸ್ಥಳದಲ್ಲಿ ಅಂದ್ರೆ ಬಸ್ನಲ್ಲಿ 11 ಜನ ಮೃತಪಟ್ಟಿದ್ರು. ಅವರೆಲ್ಲರ ಅಸ್ಥಿಪಂಜರನ್ನು ಕೂಡ ಈಗಾಗಲೇ ಹೊರಗೆ ತೆಗೆಯಲಾಗಿದೆ. ಮತ್ತೊಂದು ಕಡೆಗೆ ಡೋರ್ಗಳನ್ನ ಹಾಕಿದ, ಡೋರ್ಗಳು ಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರೋ ಸಂದರ್ಭದಲ್ಲಿಯೂ ಸಹಿತ ಒಂದಿಷ್ಟು ಜನ ಪ್ರಯಾಣಿಕರು ಬಸ್ನ ಕಿಟಕಿ ಮತ್ತು ಗಾಜುಗಳನ್ನು ಒಡೆಯೋದ್ರ ಮೂಲಕ ಅಲ್ಲಿಂದ ಅಂದ್ರೆ ಎಗರಿದ್ರೆ. ಅದರಿಂದಾಗಿ ಒಟ್ಟು 12 ಜನ ಪ್ರಯಾಣಿಕರು ಅಲ್ಲಿಯೂ ಕೂಡ ಸುರಕ್ಷಿತವಾಗಿ ಹೊರಗಡೆ ಬಂದಿದ್ರು. ಆದರೆ ಉಳಿದಂತ ಪ್ರಯಾಣಿಕರು ಎಲ್ಲರೂ ಕೂಡ ಬಸ್ನಲ್ಲೇ ಸಿಲುಕೊಂಡಿದ್ರು. ಸಾಕಷ್ಟು ಜನರು ಗಂಭೀರ ಸ್ವರೂಪದ ಗಾಯಗಳು ಕೂಡ ಅವರಿಗೆ ಆಗಿತ್ತು. ಆದರೆ ಅದಾದ್ಮೇಲೆ ಉಳಿದೆಲ್ಲರೂ ಕೂಡ ಕರ್ನೂಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅಲ್ಲಿಯೂ ಕೂಡ ಒಂದಿಷ್ಟು ಜನ ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಒಟ್ಟು ಈಗ ಸರಿಯಾದ ಮಾಹಿತಿ ಪ್ರಕಾರ 20 ಜನ ಬಸ್ನಲ್ಲಿದ್ದಂಥ ಪ್ರಯಾಣಿಕರು ಮೃತಪಟ್ಟಿರುವಂಥದ್ದು. ಹೀಗಾಗಿ ಒಂದು ರೀತಿಯ ದುರ್ಘಟನೆ ಸಂಭವಿಸಿರುವಂಥದ್ದು. ಎಲ್ಲ ಘಟನೆಗೆ ಸಂಬಂಧಪಟ್ಟಂತೆ ಇಡೀ ಆಂಧ್ರ ಪ್ರದೇಶದ ಹಿರಿಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳದಲ್ಲಿ ಬೀಟ್ ಬಿಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಗೃಹ ಸಚಿವರು ಕೂಡ ಈಗಾಗಲೇ ಸ್ಥಳವನ್ನು ಪರಿಶೀಲನೆ ಮಾಡೋದ್ರ ಮೂಲಕ ಪೊಲೀಸ್ ಹಿರಿಯ ಅಧಿಕಾರಿಗಳು ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳಿಂದ ಕೂಡ ಅವರು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಘಟನೆ ಯಾಕಾಯಿತು, ಯಾರ ನಿರ್ಲಕ್ಷ್ಯತನದಿಂದ ಆಯಿತು ಮತ್ತು ಏನೇನು ಸ್ಟೇಟಸ್ ಇದೆ ಅಂದ್ರೆ ಅಪ್ಡೇಟ್ಸ್ ಏನಿದೆ ಮತ್ತು ಎಷ್ಟು ಪ್ರಯಾಣಿಕರು ಬಸ್ನಲ್ಲಿದ್ರು ಆ ಎಲ್ಲ ಅಂಕಿಅಂಶಗಳನ್ನು ಕೂಡ ಅವರು ತೆಗೆದುಕೊಳ್ತಾ ಇದ್ದಾರೆ. ಅಂದ್ರೆ ಯಾರ್ಯಾರು ದೀಪಾವಳಿ ರಜೆಗೋಸ್ಕರ ಹಬ್ಬ ಮಾಡ್ಲಿಕ್ಕೆ ಊರಿಗೆ ಬಂದಿದ್ರು ಅವರೆಲ್ಲರೂ ಕೂಡ ಹಬ್ಬ ಮುಗಿಸ್ಕೊಂಡು ಖುಷಿ
ಸಂಭ್ರಮದಿಂದ ಅವರು ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಇವತ್ತು ಬೆಳಗಿನ ಜಾವ 2:45ರಿಂದ 3 ಗಂಟೆ ಸುಮಾರಿಗೆ ಈ ಒಂದು ಅವಘಡ ಸಂಭವಿಸಿರುವುದರಿಂದ ಬಸ್ನಲ್ಲಿದ್ದಂಥ ಒಟ್ಟು 20 ಜನ ಪ್ರಯಾಣಿಕರು ಇದೀಗ ಮೃತಪಟ್ಟಿರ್ತಕ್ಕಂಥ ಮಾಹಿತಿ ಸಿಕ್ಕಿರುವಂಥದ್ದು. ಅರವಿಂದ, ಮತ್ತೊಂದು ಕಡೆಗೆ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಅಂದ್ರೆ ಬಸ್ ಯಾವ ರೀತಿಯಾಗಿ ಸುಟ್ಟು ಕರಕಲಾಗಿದೆ ಅನ್ನುವಂಥದ್ದು. ಅಂದ್ರೆ ಸಾಮಾನ್ಯವಾಗಿ ಆ ಒಂದು ಬಸ್ನಲ್ಲಿ ಸಿಲುಕೊಂಡಂತ ಪ್ರಯಾಣಿಕರ ಪರಿಸ್ಥಿತಿ ಹೇಗಾಗಿತ್ತು ಅನ್ನುವಂಥದ್ದು ಕೂಡ ಈ ಒಂದು ಭೀಕರ ದೃಶ್ಯಾವಳಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಹೀಗಾಗಿ ಒಟ್ಟು ಈಗಾಗಲೇ 20 ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಅದಾದ್ಮೇಲೆ ಒಂದು 12 ಜನ ಪ್ರಯಾಣಿಕರು ಅಲ್ಲಿಂದ ಹೊರಗಡೆ ಎಸ್ಕೇಪ್ ಆಗಿದ್ರು. ಮತ್ತೆ ಅದರಲ್ಲಿ ಒಟ್ಟು 11 ಜನ ಪ್ರಯಾಣಿಕರು ಏನಿದ್ರು ಅವ್ರು ಅಲ್ಲೇ ಸುಟ್ಟು ಕರಕಲಾಗಿದ್ರು. ಅಂದ್ರೆ ಅವ್ರಿಗೆ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಒಂದಿಷ್ಟು ಜನ ಪ್ರಯಾಣಿಕರು ಹೊರಗಡೆ ಬಂದು ಪ್ರಾಣ ಉಳಿಸ್ಕೊಂಡಿದ್ರು ಸಹಿತ ಅವರು ತದನಂತರದಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದ್ದು ಮೃತಪಟ್ಟಿದ್ದಾರೆ. ಈಗ ಇನ್ನೂ ಒಂದಿಷ್ಟು ಜನ, ಒಂದು 10 ಜನ ಪ್ರಯಾಣಿಕರು ಸದ್ಯಕ್ಕೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಳನ್ನು ಕೂಡ ಪಡಿತಾ ಇದ್ದಾರೆ. ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸೆ ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರು ಸಹಿತ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸ್ಥಳದಲ್ಲಿ FSL ಟೀಮ್ ಕೂಡ ಬಿಟ್ಟುಬಿಟ್ಟಿದೆ, ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬಿಟ್ಟು ಬಿಡಿದ್ರೆ. ಹೀಗಾಗಿ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಅರವಿಂದ್, ಇನ್ನಷ್ಟು ಅಂದ್ರೆ ಇನ್ನೂ ಕೂಡ ಗಂಭೀರ ಸ್ವರೂಪದ ಗಾಯಗೊಂಡಿರ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಿದೆ. ಹೀಗಾಗಿ ಸಾವು ನೋವಿನ ಸಂಖ್ಯೆ ಹೆಚ್ಚಾಗುತ್ತೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ ಅರವಿಂದ್.